ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ವಾಕ್ಯಗಳನ್ನು ಆಲಿಸಲಿಕ್ಕೆ ಬಂದಿರುವಂಥ ಎಲ್ಲ ಪ್ರೀತಿಯ ದೇವಜನರಾದಂಥ ನಿಮಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುವಂಥವರಾಗಿದ್ದೇವೆ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು, ಆರೋಗ್ಯವಾಗಿದ್ದೀರೆಂದು ನಾವು ನಂಬುತ್ತಾ ಇದ್ದೇವೆ. ನೀವು ನಮಗಾಗಿ ಮಾಡಿದ ಪ್ರಾರ್ಥನೆಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ದೇವರು ತಾನೇ ಇನ್ನೂ ಒಳ್ಳೆಯ ಆರೋಗ್ಯ ಕೊಟ್ಟು ದೇವರ ಸೇವೆ ಮಾಡುವಂತೆ ದೇವರು ಕೃಪೆಯನ್ನು ತೋರಿಸಲಿ ಎಂಬುದಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಿಮಗೆಲ್ಲ ರಾತ್ರಿ ಅಂದರೆ ತುಂಬ ಇಷ್ಟನಾ, ಹಗಲೆಂದರೆ ತುಂಬ ಇಷ್ಟನಾ? ಹಗಲಂದರೆ ತುಂಬ ಇಷ್ಟ. ಯಾಕೆ? ಬೆಳಕಾಗುತ್ತೆ ಗೊತ್ತು. ಹಗಲಂದರೆ ಬೆಳಕೆ, ರಾತ್ರಿ ಅಂದರೆ ಇಷ್ಟ. ಯಾಕೆ? ನಿದ್ದೆ ಮಾಡ್ಬೋದು. ಓಕೆ, ಸರಿ, ಒಳ್ಳೆಯದು. ರಾತ್ರಿ ಅಂದರೆ ನಿದ್ದೆಗೆ ಒಳ್ಳೆಯದು, ಮಿಕ್ಕಿದ್ದಕ್ಕೆ ಯಾವುದಕ್ಕೂ ಒಳ್ಳೆಯದಲ್ಲ. ಕೆಲವರಿಗೆ ರಾತ್ರಿ ತುಂಬ ಇಷ್ಟ, ಹಗಲು ಬೇಡ. ಯಾರಿಗೆ? ಸೈತಾನನಿಗೆ. ಓಕೆ, ಆಮೇಲೆ ರಾತ್ರಿಗೆ ಪ್ರಾರ್ಥನೆ ಮಾಡಕ್ಕೆ ರಾತ್ರಿ ಇಷ್ಟ. ಓಕೆ, ಕಳ್ಳರಿಗೆ ರಾತ್ರಿ ಇಷ್ಟ. ಓಕೆ ಓಕೆ ಕೆಟ್ಟತನ ನಡೆಯುವಂಥದ್ದು ರಾತ್ರಿ ಜಾಸ್ತಿನ ಹಗಲು ಜಾಸ್ತಿನ? ರಾತ್ರಿನೇ ಜಾಸ್ತಿ. ಯಾಕೆಂದರೆ ಕಳ್ಳರಿಗೂ, ಸುಳ್ಳರಿಗೂ, ಕೆಟ್ಟದ್ದು ಮಾಡೋರಿಗೂ, ವಂಚನೆ ಮಾಡೋರಿಗೂ, ಏನೆಲ್ಲ ಮಾಡೋರಿಗೂ ರಾತ್ರಿ ಬಹಳ ಒಂದು ಸುಲಭವಾದಂಥದ್ದು. ನೋಡಿ, ರಾತ್ರಿ ನಮ್ಮ ಕಣ್ಣುಗಳು ಕಾಣಿಸ್ತವ? ನಮ್ಮ ಕಣ್ಣುಗಳು ಕತ್ತಲಲ್ಲಿ ಕಾಣಿಸ್ತದಾ? ಕಾಣಿಸಲ್ಲ. ಆದರೆ ಕಳೆದ ಸಾರಿ ನಾನು ಹೇಳಿದ್ದೆ, ರಾತ್ರಿಯಲ್ಲೂ ಕೂಡ ಕೆಲವು ಮಾತ್ರ ಅಲ್ಲ, ಹೆಚ್ಚಿನ ಪ್ರಾಣಿಗಳಿಗೆ ಕಣ್ಣೇನು ಮಾಡ್ತದೆ? ಕ್ಲಿಯರ್ ಆಗಿ ಕಾಣಿಸ್ತದೆ. ಹೆಂಗೆ ಕಾಣಿಸ್ತದೆ? ಕ್ಲಿಯರ್ ಆಗಿ. ಹೌದು, ನಾವು ಕಳೆದ ಸಾರಿ ಕೇಳಿದಾಗ ನೀವು ಹೇಳಿದ್ರಿ ಯಾವ ಪ್ರಾಣಿಗಳು? ಗೂಬೆ, ನಾಯಿಗಳಿಗೂ ಕಾಣಿಸ್ತದೆ, ಬೆಕ್ಕುಗಳಿಗೂ ಕಾಣಿಸ್ತದೆ. ಅವು ರಾತ್ರಿ ಹೊತ್ತು ಬಹಳ ಚೆನ್ನಾಗಿ ಓಡಾಡ್ತಾ ಇರ್ತವೆ, ಕಾಣಿಸ್ತದಲ್ಲ ರಾತ್ರಿಯಲ್ಲಿ. ಆಮೇಲೆ ಈಗ ಏನಾಗ್ಬಿಟ್ಟಿದೆ ಅಂದರೆ, ನಮ್ಮ ಮನೆಗಳ ಹತ್ರ ಒಂದು ಕಣ್ಣುಗಳಿಟ್ಟಿರ್ತಾರೆ. ಏನು ಕಣ್ಣುಗಳವು? ಕ್ಯಾಮ್ರಾ. ಏನು ಕ್ಯಾಮ್ರಾ ಅವು? CCTV ಕ್ಯಾಮ್ರಾಗಳು, ಹೌದಲ್ವಾ? ಯಾಕೆಂದ್ರೆ ಅವೇನಂದ್ರೆ ರಾತ್ರಿ ಹೊತ್ತು ಹಗಲೊತ್ತು ಯಾರಾದರೂ ಏನಾದರೂ ಆದರೆ ಅದರಲ್ಲಿ ರೆಕಾರ್ಡ್ ಆಗಬೇಕು ಅಂತ. ನೋಡಿ, ರಾತ್ರಿಯಲ್ಲಿ ನೋಡುವಂಥ ಕೆಲವುಗಳು, ಹಗಲಲ್ಲಿ ನೋಡುವಂಥ ಕೆಲವುಗಳು, ಕೆಲವು ಸಾರಿ ಈ CCTV ಕ್ಯಾಮ್ರಾಗಳು ಇವೆಲ್ಲ ಕೆಲವು ಸಾರಿ ಕೆಲಸ ಮಾಡ್ಬೋದು, ಮಾಡದೇ ಇರ್ಬೋದು, ನೋಡ್ಬೋದು, ನೋಡದೇ ಇರ್ಬೋದು. ಆದರೆ ದೇವರು ವಾಕ್ಯ ಹೇಳುತ್ತದೆ, ದೇವರ ಕಣ್ಣುಗಳು ಮಾತ್ರ ಯಾವಾಗಲೂ ನೋಡುತ್ತಾ ಇರುತ್ತವೆ ಅಂತ. ಆಮೇಲೆ ದೇವರ ಕಣ್ಣುಗಳು ಏನಾಗಿದ್ದಾವೆ? ಯಾವಾಗಲೂ. CCTV ಕ್ಯಾಮ್ರಾ ಕರೆಂಟ್ ಹೊಟ್ಟೋಯ್ತು, ಪ್ಯಾಕಪ್ ಇಲ್ಲ, ಅದಕ್ಕೆ ಅದು ಕೆಟ್ಟೋಯ್ತು, ಏನಾದರೂ ಹೇಳ್ಬೋದು. ಆದರೆ ದೇವರ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನಿಮಗೆ ಈ ಒಂದು ಉಷ್ಟ್ರ ಪಕ್ಷಿ ಅಂತ ಗೊತ್ತಲ್ವಾ? ಏನಂತಾರೆ ಅದನ್ನ? ಆಸ್ಟ್ರಿಚ್. ಏನದು? ಆಸ್ಟ್ರಿಚ್ ಅಂತ. ಹೆಂಗಿರುತ್ತೆ ಗೊತ್ತದು? ದಪ್ಪಕ್ಕಿರುತ್ತೆ, ಅದರ ಕಾಲುಗಳು ಉದ್ದಕ್ಕಿರುತ್ತೆ, ಮತ್ತು ಸೊಂಡ್ಲ ಏನಿರುತ್ತೆ ಅಂದರೆ ಬಾತ್ಕೋಳಿ ಥರ ಉದ್ದಕ್ಕಿರುತ್ತೆ, ಸಣ್ಣ ಇದು. ಆದರೆ ಅದು ಏನಾಗುತ್ತಂತಂದರೆ, ತುಂಬ ಏನಾದರೂ ಭಯ ಆಯಿತು, ಏನಾದರೂ ಆತಂಕ ಆಯಿತು ಅಂತ ಹೇಳಿದ್ರೆ ಏನು ಮಾಡುತ್ತಂತೆ ಗೊತ್ತಾ? ಅದು ತನ್ನ ತಲೆನ ನೆಲದ ಮೇಲೆ ಮಲಗಿಸಿಟ್ಬಿಡ್ತದಂತೆ. ಏನು ಮಾಡುತ್ತೆ? ಯಾಕೆ ಅಂದರೆ ಅದೇನಂದು ಕೊಡುತ್ತೆ ಅಂದರೆ, ನನ್ನನ್ನು ಯಾರು ನೋಡ್ತಾ ಇಲ್ಲ, ನನ್ನನ್ನು ಯಾರು. ಆದರೆ ಅದರ ಹೊಟ್ಟೆ ಏನಿದೆ ಗೊತ್ತಾ, ಒಳ್ಳೆ ದಿಬ್ಬ ಥರ ಅಲ್ಲೇ ಇರುತ್ತೆ. ಆದರೆ ತಲೆಯನ್ನು ಮಾತ್ರ ಅದು ಬಚ್ಚಿಕೊಳ್ಳಕ್ಕೆ ಟ್ರೈ ಮಾಡುತ್ತೆ. ಅಂದರೆ ಅದರ ಉದ್ದೇಶ, ಆಸೆ ಏನಂದರೆ, ನಾನು ಯಾರಿಗೂ ಕಾಣಿಸ್ತಾ ಇಲ್ಲ, ನನಗೇನು ತೊಂದರೆ ಇಲ್ಲ ಅಂತ ಅಂದುಕೊಳ್ಳುತ್ತಾ ಇರ್ತಾರೆ. ದೇವಜನವೇ, ಈ ಕಾಲದಲ್ಲಿ ಜನರು ಏನಾಗ್ಬಿಟ್ಟಿದ್ದಾರೆ ಅಂದರೆ, ಹಣಕ್ಕೋಸ್ಕರ, ಹೆಸರಿಗೋಸ್ಕರ ಏನೆಲ್ಲ ಮಾಡಲಿಕ್ಕೂ ಕೂಡ ಜನರು ಹೇಸ್ತಾ ಇಲ್ಲ. ಏನೆಲ್ಲ ಮಾಡಲಿಕ್ಕೂ ನಿಜವಾಗಿಯೂ ಹೇಸ್ತಾ ಇಲ್ಲ. ಯಾಕೆಂದರೆ ಕೆಲವರಿಗೆ ಕಳೆದ ಸಾರಿ ಎಲ್ಲೋ ಒಂದು ಟಾರ್ಗೆಟ್ ಕೊಟ್ಟಿದ್ರು. ಏನಂದರೆ, ಸತ್ತೋಗ್ತಾ ಇರೋರು ವಿಡಿಯೋನ ನೀವು ಹಿಡ್ಕೊಂಡು ಬರಬೇಕು. ಎಂಥ ವಿಡಿಯೋನ? ಅದರಲ್ಲಿ ಪ್ರೈಸ್ ಕೊಡ್ತೀವಿ. ಎಂತಂದ್ರೆ ಸಾಯೋವಾಗ ಹಿಡ್ಕೊಂಡು ಬರಬೇಕು. ಕೆಲವರಿಗೆ ಇನ್ನೇನು ಟಾರ್ಗೆಟ್ ಕೊಡ್ತಾರೆ, ಸ್ಮಶಾನಗಳಲ್ಲಿ ಹೋಗಿ ನೀವು ರಾತ್ರಿಯಲ್ಲಿ ಒಬ್ಬರೇ ವಿಡಿಯೋ ಮಾಡ್ಕೊಂಡು ಬರಬೇಕು. ಈ ಥರ ಟಾರ್ಗೆಟ್ಸ್ ಅನ್ನು ಕೊಡ್ತಾ ಇರ್ತಾರೆ. ಆದರೂ ಜನರು ಏನು ಮಾಡ್ತಾರೆ? ಅದನ್ನು ಮಾಡ್ತಾ ಇರ್ತಾರೆ. ನೋಡಿ, ಕಾಲವು ಕೆಟ್ಟೋಗಿದೆ. ಹಣಕ್ಕಾಗಿ ಆಗಲಿ, ಏನಾದರೂ ಹೆಸರಿಗಾಗಿ ಆಗಲಿ, ಕೆಟ್ಟತನಗಳನ್ನು ಮಾಡುವುದು ತುಂಬ ತುಂಬ ಕೆಟ್ಟು ಹೋಗಿದೆ.
ಕಳೆದ ಸಾರಿನೂ ನಾನು ಹೇಳಿದೆ, ಯವನಸ್ಥರು ಈ ಕಾಲಘಟ್ಟದಲ್ಲಿ ತುಂಬಾ ಪಾಪಗಳಿಗೆ ಒಳಗಾಗ್ತಾ ಇದ್ದಾರೆ. ರಾತ್ರಿಗಳು ನಿದ್ದೆ ಮಾಡ್ತಾ ಇಲ್ಲ, ಸಮಯಗಳನ್ನು ವ್ಯರ್ಥ ಮಾಡ್ತಾ ಇದ್ದಾರೆ, ಮೊಬೈಲ್ಗಳಿಗೆ ಜಾಸ್ತಿ ಅಡಿಕ್ಟ್ ಆಗೋಗ್ಬಿಟ್ಟಿದ್ದಾರೆ. ಇನ್ನೂ ಹೇಳಕ್ ಹೋದ್ರೆ ಸಣ್ಣ ಸಣ್ಣ ಮಕ್ಕಳು ಮೊಬೈಲ್ ಕೇಳಿದ್ದಕ್ಕೆ ಮೊಬೈಲ್ ಕೊಡಲ್ಲ ಅಂದಾಗ ಏನ್ ಮಾಡ್ಕೊಳ್ತಾ ಇದ್ದಾರೆ? ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಮೊಬೈಲ್ ಕೊಟ್ಟಿಲ್ಲ ಅಂತ ಹೇಳಿ ಸಣ್ಣ ಮಕ್ಕಳು, ಶಾಲೆ ಮಕ್ಕಳು, ಕಾಲೇಜ್ ಮಕ್ಕಳು ಮೊಬೈಲ್ ತಗೊಟ್ಟಿಲ್ಲ ಅಂತ, ಮೊಬೈಲ್ ಕೊಟ್ಟಿಲ್ಲ ಅಂತ ಬೈದ್ರು ಅಂತ, ನನ್ನನ್ನು ನಮ್ಮ ಫ್ರೆಂಡ್ಸ್ ಮುಂದೆ ಅವಮಾನಿಸಿದ್ರು ಅಂತ ಕೂಡ ಏನು ಮಾಡ್ತಾ ಇದ್ದಾರೆ? ಎಲ್ಲವೂ ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ದೇವರ ವಾಕ್ಯ ಏನು ಹೇಳುತ್ತದಂದ್ರೆ, ನಾವು ಅಂತ ಪಾಪಗಳ ಕೃತ್ಯಗಳಿಗೆ ಎಚ್ಚರವಾಗಿರಬೇಕು. ದೇವರ ಕಣ್ಣುಗಳು ಯಾವಾಗಲೂ ನಮ್ಮನ್ನ ನೋಡುತ್ತಾ ಇದೆ ಎಂಬುದನ್ನು ನಾವು ಮರೆತು ಹೋಗ್ಬಾರ್ದು. CCTV ಕ್ಯಾಮರಾ ನೋಡದೆ ಹೋಗ್ಬೋದು, ಹಗಲಲ್ಲಿ ಮನುಷ್ಯರು ನೋಡದೆ ಹೋಗ್ಬೋದು, ರಾತ್ರಿಯಲ್ಲಿ ಮನುಷ್ಯರು ನೋಡದೆ ಹೋಗ್ಬೋದು. ಆದರೆ ಯಾವಾಗಲೂ ನೋಡುವಂತ ಕಣ್ಣುಗಳಾದಂತ ದೇವರ ಕಣ್ಣುಗಳು ಯಾವಾಗಲೂ ನಮ್ಮನ್ನ ನೋಡುತ್ತಾ ಇರ್ತವೆ. ಹಾಲೆಲೂಯ. ಒಂದು ವಾಕ್ಯವನ್ನ ಓದಿಕೊಳ್ಳೋಣ. ಆದಿಕಾಂಡ ಗ್ರಂಥದಲ್ಲಿ, ಆದಿಕಾಂಡ ಗ್ರಂಥ 39ನೇ ಅಧ್ಯಾಯ 9ನೇ ವಚನದ 2ನೇ ಭಾಗ. ಆದಿಕಾಂಡ 39:9 ವಾಕ್ಯ ಹೇಳುತ್ತದೆ, ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಯಾರಂತ ಉತ್ತರ ಕೊಟ್ಟನು? ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ. ಇದೇನಪ್ಪ ಇದು? ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪವಾಗುತ್ತದೆ? ಇದು ಯಾರು ಹೇಳುತ್ತಿರುವ ಮಾತು? ಯಾರಿಗೆ ಹೇಳಿದರು? ಯೋಸೇಫನು ಪೋಟಿಫರನ ಹೆಂಡತಿಗೆ ಹೇಳಿದನು. ಯಾವಾಗ ಪೋಟಿಫರನ ಹೆಂಡತಿ ಸಮಯ ನೋಡಿಕೊಂಡು, ಯಾರು ಇಲ್ಲಪ್ಪ, ಇದೇ ಒಳ್ಳೆ ಸಮಯ, ಬಾ ನನ್ನ ಜೊತೆ ಸಮಯ ಕಳಿ ಅಂತ ಕರೆದಾಗ, ಈ ಯೋಸೇಫನು ಇದ್ದದ್ದು ಇದ್ದ ಹಾಗೆ ಹೇಳುತ್ತಾ, ನೀನು ಹೇಳ್ತಾ ಇರ್ಬೋದು ನಿಮ್ಮೋರು ಯಾರು ಇಲ್ಲ, ಮನೆಯಲ್ಲಿ ಯಾರು ಇಲ್ಲ, ಕೆಲಸದವರು ಯಾರು ಇಲ್ಲ, ಯಾರು ನೋಡ್ತಾ ಇಲ್ಲ ಅಂತ ಹೇಳ್ಬೋದು. ಆದರೆ ನಾನು ನಂಬಿದ ದೇವರು ನೋಡ್ತಾ ಇದ್ದಾನೆ. ಏನಂತ ಹೇಳ್ತಾನೆ? ನಾನು ನಂಬಿದ ದೇವರು. ಹಾಗಾದ್ರೆ ಯೋಸೇಫನ ಬಗ್ಗೆ ಕಳೆದ ಸಾರಿ ಕೂಡ ನಾವು ವಾಕ್ಯವನ್ನು ಕೇಳಿಸ್ಕೊಂಡಿದ್ದೇವೆ. ಆದ್ರೆ ಯೋಸೇಫನಿಗೆ ಇದಕ್ಕೆ ಮುಂಚೆ ಕಷ್ಟ ಬಂದಾಗ ದೇವರು ನೋಡ್ಲಿಲ್ವಾ? ಕಳೆದ ಸಾರಿ ಅಂಕಲ್ ಕೂಡ ವಾಕ್ಯವನ್ನು ಸ್ಪಷ್ಟವಾಗಿ ಅದರಲ್ಲಿ ಹೇಳಿದ್ದಾರೆ. ಯಾವಾಗ ಅವನ ಅಣ್ಣಂದಿರು ಅವನನ್ನ ತಿರಸ್ಕರಿಸಿದ್ರು, ಅವನನ್ನ ಬಾವಿಯಲ್ಲಿ ಹಾಕಿದ್ರು, ದೇವರು ನೋಡ್ಲಿಲ್ವಾ? ಆವಾಗ ನೋವಾಗ್ತಾ ಇದ್ದಾಗ, ದೇವರೇ ಏನಪ್ಪ ನೀನ್ ನನ್ನನ್ನು ನೋಡ್ತಾ ಇಲ್ಲ, ಯಾಕಪ್ಪ ನನಗೆ ಈ ಸ್ಥಿತಿ ಅಂತ ಹೇಳ್ಬೋದಾಗಿತ್ತಲ್ವಾ? ಯಾಕೆ ಅವನು ಆ ಸಮಯದಲ್ಲಿ ನನ್ನ ದೇವರು ನೋಡ್ತಾ ಇದ್ದಾನೆ ಅಂತ ಹೇಳಲಿಲ್ಲ? ಅವನನ್ನ ತೆಗೆದು ಐಗುಪ್ತ ದೇಶಕ್ಕೆ ಮಾರಿದಾಗ, ಆಗ ಮಾರುವಾಗಲೂ ಕೂಡ ನನ್ನನ್ನು ಯಾಕೆ ದೇವರು ನೋಡ್ತಾ ಇಲ್ಲ ಅಂತ ಕೇಳಲಿಲ್ಲ. ಆದರೆ ಪಾಪದ ವಿಷಯಕ್ಕೆ ಬಂದಾಗ ಮಾತ್ರ ಅವನು ಹೇಳ್ತಾ ಇದ್ದಾನೇನೆಂದ್ರೆ, ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂದು ಉತ್ತರ ಕೊಟ್ಟನು. ನನ್ನ ಪ್ರಿಯ ದೇವಜನವೇ, ಇವತ್ತು ಇದು ನಮಗೂ ನಿನಗೂ ಒಂದು ಪಾಠ. ನಮಗೆ ಕಷ್ಟಗಳು ಬಂದಾಗ ದೇವರನ್ನ ಕೇಳೋದಲ್ಲ, ದೇವರನ್ನ ದೂಷಿಸೋದಲ್ಲ, ದೇವರ ಮೇಲೆ ನಿಂದೆಗಳನ್ನು ಹಾಕುವುದಲ್ಲ. ಬದಲಾಗಿ ಪಾಪದ ಕೃತ್ಯಗಳು ಮಾಡಬೇಕಾದಾಗ ನನ್ನ ದೇವರು ನನ್ನನ್ನ ನೋಡುತ್ತಿದ್ದಾನೆ. ಹಾಲೆಲೂಯ. ನಾನು ನೋಡುವಾತನು ಅಂತ ಒಬ್ಬರು ಹೆಸರು ಕೊಟ್ಟರು. ಯಾರು ಬೈಬಲಲ್ಲಿ ನನ್ನನ್ನು ನೋಡುವಾತನು ಅಂತ? ಯಾರು? ಹಾಗರಳು. ಏನು ಮಾಡಿದ್ಲು? ದೇವರಿಗೆ ನನ್ನನ್ನ ನೋಡುವ ದೇವರು ಎಂದು ಹೆಸರಿಟ್ಟಳು. ಹಾಲೆಲೂಯ. ಆತನು ನೋಡುವ ದೇವರು. ಹೌದು. ಯಾಕೆಂದ್ರೆ ತನಗೆ ಯಜಮಾನನು ಮೋಸ ಮಾಡಿದಾಗ, ಇಲ್ಲವೇ ನೋವು ಪಡಿಸಿ ಮರುಭೂಮಿಗೆ ಕಳಿಸಿದಾಗ ಸುತ್ತಲೂ ತಿರುಗಿ ನೋಡ್ತಾರೆ, ಯಾರು ಇಲ್ಲ. ಸುತ್ತಲೂ ತಿರುಗಿ ನೋಡ್ತಾಳೆ, ಯಾರು ಇಲ್ಲ. ತಾನೊಬ್ಬಳೇ ಇದ್ದಾಳೆ, ತನ್ನ ಮಗುವಿದ್ದಾಳೆ, ಆದರೆ ನೀರಿಲ್ಲ, ಊಟ ಇಲ್ಲ, ಏನು ಇಲ್ಲ. ಆಗ ಆಕೆ ಅಯ್ಯೋ ದೇವರೇ ಏನಪ್ಪಾ ಈ ಸ್ಥಿತಿ ಎಂದು ದುಃಖ ಪಡುವಾಗ ದೇವರು ಕಾಣಿಸಿಕೊಳ್ಳುತ್ತಾನೆ. ಆಮೆನ್. ದೇವದೂತರು ಕಾಣಿಸಿಕೊಂಡ್ರು, ಅದು ದೇವರಿಂದ ಕಳುಹಿಸಲ್ಪಟ್ಟಂಥದ್ದು. ದೇವರ ದೂತರು. ಆಗ ಆಕೆ ಹೇಳ್ತಾಳೆ, ನನ್ನನ್ನ ನೋಡುವಾತನನ್ನ ನಾನು ನೋಡಿದ್ದೇನೆ. ಆಮೆನ್. ನಮ್ಮನ್ನ ನೋಡುವಾತನನ್ನ
ನಾನು ನೋಡಿದ್ದೇನೆ. ನೋಡಿ, ದೇವರ ವಾಕ್ಯ ಹೇಳುವಂಥದ್ದು, ಆತನು ನಾವು ಮರುಭೂಮಿಯಲ್ಲಿದ್ದರು, ನಾವು ಯೋಸೇಫನಂತೆ ಬಾವಿಯಲ್ಲಿ ಬಿದ್ದಿದ್ದರು, ವಿದೇಶಗಳಿಗೆ ಮಾರಲ್ಪಟ್ಟಿದ್ದರು, ನಮ್ಮ ಸ್ಥಿತಿಯನ್ನ ದೇವರು ನೋಡುತ್ತಾನೆ. ನೋಡ್ತಾ ಇದ್ದಾನೆ ಇಲ್ವಾ? ನಮ್ಮಲ್ಲಿ ಕೆಲವು ಸಾರಿ ಪ್ರಶ್ನೆ ಬರುತ್ತೆ, ನನ್ನ ಕಷ್ಟ ದೇವರಿಗೆ ಅರ್ಥನೇ ಆಗ್ತಾ ಇಲ್ಲ, ನನ್ನ ಅನಾರೋಗ್ಯದ ಪರಿಸ್ಥಿತಿ, ನನ್ನ ಕುಟುಂಬದ ಪರಿಸ್ಥಿತಿ ದೇವರಿಗೆ ಅರ್ಥನೇ ಆಗ್ತಾ ಇಲ್ಲ. ದೇವರಿಗೆ ಕೆಲವರು ಹೇಳ್ತಾರೆ, ಅನ್ಯ ಜನರು ಹೇಳ್ತಾರೆ, ದೇವರಿಗೆ ಕಣ್ಣೇ ಇಲ್ಲಪ್ಪ, ನೋಡಪ್ಪ ಈ ಘೋರನ. ಮೊನ್ನೆ ಹೊಸಕೋಟೆ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು, ಮೊನ್ನೆನೋದು ಆಕ್ಸಿಡೆಂಟ್, ಮೊನ್ನೆ ಅಲ್ವಾ? ಮೊನ್ನೆ 7 ಜನರು ಏನಂದರೆ ಜಸ್ಟ್ ಒಂದು ಸೆಕೆಂಡಲ್ಲಿ 7 ಜನರು ಅಲ್ಲೇ ಸ್ಪಾಟ್ ಡೆಡ್, ಎಲ್ಲರೂ 16, 17, 18 ವರ್ಷದ ಯೌವನಸ್ಥರು. ಅದನ್ನು ನೋಡಿದಂಥವರು ಹೇಳ್ತಾರೆ, ದೇವರಿಗೆ ದಯೆ ಅನ್ನೋದೇ ಇಲ್ಲಪ್ಪ, ಕರುಣೆ ಅನ್ನೋದೇ ಇಲ್ಲಪ್ಪ ಅಂತ ಹೇಳಿ ಏನು ಮಾಡ್ತಾರೆ, ದೇವರನ್ನ ದೂಷಿಸ್ತಾರೆ. ಏನಾದರೂ ಕೆಟ್ಟದನ್ನು ನಡೆದಾಗ ಮಾತ್ರ ದೇವರನ್ನ ದೂಷಿಸ್ತಾರೆ. ಅದಕ್ಕೆ ಕೆಟ್ಟದನ್ನು ಮಾಡುವಾಗ ನೋಡಿ, ಬಾರ್ಗಳ ಹತ್ರ ಹೋಗಿ ಕುಡಿತಾ ಇರ್ತಾರೆ, ಓವರ್ ಸ್ಪೀಡ್ಗಳಾಗಿ ಓಡಿಸ್ತಾ ಇರ್ತಾರೆ, ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಅದನ್ನು ನೋಡ್ಬಿಟ್ಟು ಅಯ್ಯೋ ದೇವರು ನೋಡ್ತಾ ಇದ್ದಾರಪ್ಪ ಇದನ್ನೆಲ್ಲ ಅಂತ ಹೇಳ್ತಾರ? ಹೇಳಲ್ಲ. ಅದನ್ನು ಮಾತ್ರ ಹೇಳಲ್ಲ, ತಪ್ಪುಗಳನ್ನ ಹೇಳಲ್ಲ, ನಡೆದಂತ ವಿಪತ್ತುಗಳನ್ನು ನೋಡಿ ಹೇಳ್ತಾರೆ, ಅಯ್ಯೋ ದೇವರಿಗೆ ಕಣ್ಣಿಲ್ವಾ, ದೇವರಿಗೆ ಮನಸ್ಸಿಲ್ವಾ, ದೇವರಿಗೆ ನೋಡು ಸ್ವಲ್ಪ ಗುರ ಕನಿಕರ ಇಲ್ವಾ ಅಂತ ಹೇಳ್ತಾ ಇರ್ತಾರೆ. ಆದರೆ ದೇವರು ಅನೇಕ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡ್ಕೊಳಕ್ ಹೋಗಲ್ಲ. ಹಸ್ತಕ್ಷೇಪ ಅಂದ್ರೆ ಏನು ಗೊತ್ತಾ? ಓಕೆ, ಇಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ, ತಡಿ ನಾನು ಪಾಪ ಅಂತೇಳಿ ಹಿಂಗೆ ತಿರುಗಿಸ್ಬಿಟ್ರೆ, ದೇವ್ರು ಹಿಂಗೆ ತಿರುಗಿಸ್ಬಿಟ್ರೆ, ಎಲ್ಲ ಕೆಟ್ಟದ್ದನ್ನ ದೇವರು ಕೇಡಾಗುವುದನ್ನ ತಿರುಗಿಸ್ಬಿಟ್ರೆ ಮನುಷ್ಯರಿಗೆ ಯಾವ ಹಿಡಿತವೂ ಇರುವುದಿಲ್ಲ, ಸ್ವಾತಂತ್ರ್ಯ ಇರೋದಿಲ್ಲ. ದೇವರು ಆಲೋಚಿಸುವ ಶಕ್ತಿ, ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನ ಮನುಷ್ಯರಿಗೆ ಏನು ಮಾಡಿದ್ದಾರೆ? ದೇವರು ಕೊಟ್ಟಿದ್ದಾರೆ. ನಾವೇ ತೀರ್ಮಾನ ಮಾಡಬೇಕು. ನೋಡಿ, ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 15ನೇ ಅಧ್ಯಾಯದ 3ನೇ ವಚನದಲ್ಲಿ ಒಂದು ವಾಕ್ಯ ಈ ರೀತಿಯಾಗಿ ಹೇಳುತ್ತಾ ಇದೆ ನೋಡಿ. ಜ್ಞಾನೋಕ್ತಿ 15:3, ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ದೇವರು ನೋಡ್ತಾ ಇದ್ದಾರಾ? ಕೆಲವು ಸಾರಿ ನಮಗೆ ಅನಿಸುತ್ತೆ ದೇವರು ಕಾಪಾಡ್ಬೋದಾಗಿತ್ತಲ್ವಾ, ಇನ್ನು ಕೆಲವರು ಹೇಳ್ತಾರೆ ದೇವರು ಶಿಕ್ಷೆ ಕೊಡ್ಬೋದಾಗಿತ್ತಲ್ವಾ, ಹೇಳ್ತಾರ ಇಲ್ವಾ? ಇಂಥವ್ರಿಗೆ ಶಿಕ್ಷೆ ಕೊಡಬೇಕಾಗಿತ್ತು, ಇಂಥವ್ರು ಏನಕ್ಕೆ ಬದುಕಿದಾರೋ ಅಂತಾರೆ. ಹಾಗಾದ್ರೆ ನೋಡ್ಬಿಟ್ಟು ಒಂದು ಉದಾಹರಣೆ ಹೇಳ್ತೇನೆ. ಇಂಥವ್ರನ್ನ ದೇವ್ರು ಉಳಿಸಬಾರ್ದು ಅಂತ ಹೇಳಿದ್ರೆ, ಅಂಥವ್ರನ್ನ ಉಳಿಸಬಾರ್ದು ಅಂದ್ರೆ ಒಂದೊಂದು ಟೈಮಲ್ಲಿ ನಮ್ಮನ್ನು ಉಳಿಸಬಾರ್ದು, ಹೌದಲ್ವಾ? ಇವತ್ತು ಅವ್ರು ತಪ್ಪು ಮಾಡಿದ್ದಾರೆ, ನಾಳೆ ನಾವು ತಪ್ಪು ಮಾಡಿದ್ದೀವಿ. ದೇವ್ರನ್ನ ಎಲ್ಲರನ್ನೂ ಶಿಕ್ಷಿಸುತ್ತಾ ಹೋದ್ರೆ, ದೇವರು ಎಲ್ಲರನ್ನೂ ಕಾಪಾಡುತ್ತಾ ಹೋದರೆ ಅದು ಅರ್ಥ ಇರೋದಿಲ್ಲ. ದೇವರು ನೋಡ್ತಾ ಇರ್ತಾನೆ, ನಮ್ಮ ತೀರ್ಮಾನಗಳು ಹೇಗೆ ನಡೆಯುತ್ತವೆ ಎಂದು ದೇವರು ನೋಡ್ತಾ ಇರ್ತಾನೆ. ಅದಕ್ಕನುಸಾರವಾಗಿ ಅದಕ್ಕೆ ಫಲವನ್ನ ನಾವು ಹೊಂದಿಕೊಳ್ಳುತ್ತಾ ಇರುತ್ತೇವೆ. ದೇವರು ವಾಕ್ಯ ಹೇಳೋದು, ದೇವರ ದೃಷ್ಟಿ ಎಲ್ಲರನ್ನೂ ನೋಡ್ತಾ ಇದೆ. ನೀವು ಒಪ್ಪಿಕೊಂಡ್ರು ಒಪ್ಪಿಕೊಳ್ಳದೆ ಇದ್ರು ದೇವರ ದೃಷ್ಟಿ ಯಾರನ್ನು ಕೂಡ ಬಿಡುವುದಿಲ್ಲ, ಎಲ್ಲರನ್ನೂ ನೋಡುತ್ತಾ ಇದೆ. ಅದೇ ಜ್ಞಾನೋಕ್ತಿ 5ನೇ ಅಧ್ಯಾಯ 21ನೇ ವಾಕ್ಯವನ್ನು ಓದರೆ, ಜ್ಞಾನೋಕ್ತಿಗಳ ಗ್ರಂಥ 5ನೇ ಅಧ್ಯಾಯ 21ನೇ ವಾಕ್ಯ, ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ, ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ. ನಮ್ಮ ನಡತೆಯನ್ನೇನು ಮಾಡ್ತಾ ಇದ್ದಾನಂತೆ? ಪರೀಕ್ಷಿಸುವವನಾಗಿದ್ದಾನೆ ಅಂತ ಹೇಳ್ತದೆ. ನೀವು ಯೆಹೋಶುವನ ಗ್ರಂಥಕ್ಕೆ ಹೋಗುವಾಗ ಒಂದು ಘಟನೆ ಅಲ್ಲಿ ಇದೆ. ಯೆಹೋಶುವನ ಗ್ರಂಥ 7ನೇ ಅಧ್ಯಾಯಕ್ಕೆ ನೀವು ಬರುವಾಗ ಅಲ್ಲೊಂದು ಘಟನೆ ಇದೆ. ದೇವರು ಒಂದು ಮಾತು ಹೇಳ್ತಾನೆ, ನೋಡಿಯಪ್ಪ, ನೀವು ಯುದ್ಧಕ್ಕೆ ಹೋಗ್ರಿ, ಯುದ್ಧ ಮಾಡ್ರಿ, ನಿಮಗೆ ಜಯ ಉಂಟಾಗುತ್ತದೆ. ಆದರೆ ಒಂದು ಕೆಲಸ ಮಾಡಬೇಕು, ಅಲ್ಲಿರುವಂತ ಯಾವುದೇ ವಸ್ತುಗಳನ್ನು ನೀವೇನು ಮಾಡಬಾರ್ದು? ತಗೊಂಡು ಬರಬಾರ್ದು. ಏನು ಮಾಡಬಾರ್ದು? ತಗೊಂಡು ಬರಬಾರ್ದು. ಅಷ್ಟೇ ಹೇಳ್ತಾರೆ ದೇವರು. ಆದರೆ ಅಲ್ಲಿ ಏನು ನಡೆಯುತ್ತೆ ಅಂತ ನೀವು ಆ ಒಂದು ಯೆಹೋಶುವನ ಗ್ರಂಥ 7ನೇ ಅಧ್ಯಾಯ ಅಲ್ಲಿ 1ನೇ ವಚನವನ್ನು ನೀವು ಓದಿದ್ರೆ ಅಲ್ಲಿ ಹೇಳುತ್ತದೆ, ಆಕಾನನು ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವನ್ನ ಕದ್ದುಕೊಂಡದ್ದರಿಂದ ಇಸ್ರಾಯೇಲ್ಯರೆಲ್ಲರೂ ದ್ರೋಹಿಗಳಾದರೂ ಯೆಹೋವನ ಕೋಪವು ಅವರ ಮೇಲೆ ಉರಿಯುತ್ತಿತ್ತು. ಈಗ ನೋಡಿ, ಇಷ್ಟು ಜನರಿದ್ದೀರಿ, ಕೆಲವು ಸಾರಿ ಗುಂಪಲ್ಲಿರುವಾಗ ಯಾರಾದರೂ
ಮದುವೆ ಮನೆಯಲ್ಲೋ ಒಂದು ಜಾತ್ರೆಯಲ್ಲೋ ಕಳ್ಳತನ ಆದರೆ ಯಾರ ಮೇಲೆ ಅಂತ ಹಾಕೋದು? ಯಾರ ಮೇಲೆ ಹಾಕಕ್ಕಾಗುತ್ತಾ? ಆಗಲ್ಲ. ಯಾಕೆಂದ್ರೆ ಎಷ್ಟೋ ಜನ ಬಂದಲ್ಲಿ ಹೋಗಿದ್ದಾರೆ, ಯಾರು ಕಳ್ಳರು ಅಂತ ಹೇಳಕ್ಕೆ. ಈ ಇಸ್ರಾಯೇಲರು ಇಷ್ಟು ಜನ ಇದ್ದಾರೆ, ಆಕಾನನೇನು ಮಾಡಿಬಿಟ್ಟ, ಕೆಲವನ್ನ ಕದ್ದುಕೊಂಡು ನಾನು ಕದ್ಕೊಂಡಿರೋದು ಯಾರು ನೋಡಿಲ್ಲ. ಯಾರು ಸಾಕ್ಷಿ ಇದ್ದಾರೆ? ಯಾರು ಸಾಕ್ಷಿ ಇಲ್ಲ. ಈಗ ಏನ್ ಮಾಡ್ಬಿಟ್ರು, ಯಾರು ಸಾಕ್ಷಿ ಇಲ್ಲ, ಸರಿ ಹೋಯ್ತು, ಅವನು ಎತ್ಕೊಂಡ ಬಚ್ಚಿಟ್ಕೊಂಡ. ಆದರೆ ದೇವರು ಹೇಳಿದ ಮಾತನ್ನ ವಿರೋಧಿಸಿದ್ದರಿಂದ ದೇವರ ಕೋಪ ಅವರ ಮೇಲೆ ಇತ್ತು. ಇಮ್ಮಿಡಿಯೇಟ್ ಆಗಿ ದೇವರು ತೋರಿಸಲಿಲ್ಲ. ಕೆಲವು ಸಾರಿ ನಿಮ್ಮ ನನ್ನ ಜೀವಿತದಲ್ಲಿ ಇದು ಒಳ್ಳೆಯ ಪಾಠ. ಕೆಲವು ಸಾರಿ ನಾನು ಈ ನಡುವೆ ಏನು ತಪ್ಪು ಮಾಡಿಲ್ವಲ್ಲ ಅಂತ ನೀವು ಅಂದುಕೊಳ್ತಾ ಇರಬಹುದು, ನಾನು ಅಂದುಕೊಳ್ಬಹುದು. ಆದರೆ ಕೆಲವು ಹಳೆಯ ಪಾಪಗಳು, ಕೆಲವು ಹಳೆಯ ದ್ವೇಷಗಳು, ಕೆಲವು ಹಳೆಯ ಕ್ಷಮಿಸದೇ ಇರುವಂತ ಕೃತ್ಯಗಳು, ಕೆಲವು ಹಳೆಯ ನಮ್ಮ ತಂದೆ ತಾಯಿಗಳ ಇಲ್ಲವೇ ಅವರ ತಂದೆ ತಾಯಿಗಳ ರಕ್ತದಲ್ಲಿಯೇ ಕೆಲವು ಪಾಪದ ಕೃತ್ಯಗಳು, ಕರ್ಮದ ಫಲಗಳು ನಮ್ಮ ಮೇಲೆ ಬಂದಿರುತ್ತವೆ. ಆ ಒಂದು ಕಾರ್ಯಗಳು ನಮ್ಮ ಮೇಲೆ ಇರುವುದರಿಂದ ಇಮ್ಮಿಡಿಯೇಟ್ ಆಗಿ ಯಾವುದು ಕೆಲಸ ಮಾಡಲ್ಲ. ನಿಧಾನವಾಗಿ ಅದರ ಪ್ರತಿಫಲ ನಮಗೆ ಕಾಣಿಸುತ್ತದೆ. ನಿಧಾನವಾಗಿ ಪ್ರತಿಫಲ ಕಾಣಿಸುತ್ತದೆ. ಆದರೆ ನಾವು ಗಮನಿಸಬೇಕು, 5ನೇ ವಚನಕ್ಕೆ ನೀವು ಓದುವಾಗ, ಯೆಹೋಶುವ 7ನೇ ಅಧ್ಯಾಯ 5ನೇ ವಚನವನ್ನು ಓದಿರಿ. ಆಯಿ ಎಂಬ ಊರಿನವರು ಅವರನ್ನು ಊರು ಬಾಗಿಲಿನಿಂದ ಕಲ್ಲು ಗುಣಿಯವರೆಗೆ ಹಿಂದಟ್ಟಿ ಇಳಿ ನೆಲದಲ್ಲಿ ಅವರನ್ನು ಸೋಲಿಸಿ ಸುಮಾರು 36 ಮಂದಿಯನ್ನ ಹತ ಮಾಡಿದರು. ಇದರಿಂದ ಇಸ್ರಾಯೇಲ್ಯರ ಧೈರ್ಯವು ಕರಗಿ ನೀರಾಯಿತು. ಇಸ್ರಾಯೇಲ್ಯರ ಧೈರ್ಯ ಏನಾಯಿತು? ಜಯಗೊಂಡು ದೊಡ್ಡ ಸೈನ್ಯದ ಮೇಲೆ ಜಯಿಸ್ಬಿಟ್ರು. ಆದರೆ ಚಿಕ್ಕ ಸೈನ್ಯದ ಮೇಲೆ ಸೋತೋಗ್ಬಿಟ್ರು. ಬದಲಾಗಿ 35 ಜನರೇನಾದ್ರು 36 ಜನ ಸತ್ಯ ಆದರು. ಈಗ ಯೆಹೋಶುವನಿಗೆ ಬಹಳ ವೇದನೆ ಆಗೋಯ್ತು. ದೇವ್ರೆ, ದೊಡ್ಡ ಸೈನ್ಯದ ಮೇಲೆ ಜಯ ಕೊಟ್ಟಂತ ನೀವು ಈ ಸಣ್ಣ ಸೈನ್ಯದ ಮೇಲೆ ನಮಗೆ ಯಾಕೆ ಸೋಲಾಯಿತು? ಯಾಕೆ ನಮಗೆ ವಿರೋಧವಾಗಿ ಅವರು ಎದ್ದು ನಿಂತರು? ನಮ್ಮಲ್ಲಿ 36 ಜನರು ಏನಾಗಿದ್ದಾರೆ? ಸತ್ತು ಹೋಗಿದ್ದಾರೆ. ಕೆಲವು ಸಾರಿ ದೇವ ಜನವೇ, ನಿಮಗೂ ನನಗೂ ದೊಡ್ಡ ಸಮಸ್ಯೆಗಳನ್ನು ಎದುರಿಸ್ತೇವೆ, ಚಿಕ್ಕ ಸಮಸ್ಯೆಗಳನ್ನು ಎದುರಿಸಕ್ಕಾಗಲ್ಲ. ಹೌದಲ್ವಾ? ಕೆಲವರಿಗಂತೂ ದೊಡ್ಡ ಪ್ರಾಣಿಗಳನ್ನು ಎದುರಿಸ್ತೇವೆ, ಚಿಕ್ಕ ಪ್ರಾಣಿಗಳನ್ನ ಎದುರಿಸಕ್ಕಾಗಲ್ಲ ಅಲ್ವಾ? ಚಿಕ್ಕ ಸಮಸ್ಯೆಗಳನ್ನು ಎದುರಿಸುವುದು ತುಂಬಾ ತುಂಬಾ ಕಷ್ಟ. ಯಾಕೆಂದ್ರೆ ಅವು ಪದೇ ಪದೇ ನಮಗೆ ಟೆನ್ಷನ್ ಕೊಡ್ತಾ ಇರ್ತಾರೆ. ನನ್ನ ಹತ್ರ ಕೆಲವರು ಹೇಳಿದ್ದಾರೆ, ಫಸ್ಟೇ ಲಕ್ಷಗಳ ಕೊಟ್ಟವ್ರು ಸುಮ್ಮನೆ ಇದ್ದಾರೆ, ಈ ಸಾವಿರ ಕೊಟ್ಟವ್ರು ಸುಮ್ಮನೆ ಇರಲ್ವಲ್ಲ ಪಾಸ್ಟ್ರೆ ಅಂತ. ಸಾಲ ತಗೊಂಡಿದ್ದವ್ರು ಹೇಳೋದು, ಲಕ್ಷಗಳು ಕೊಟ್ಟವ್ರು ಸುಮ್ಮನೆ ಇರ್ತಾರಂತೆ, ಆದರೆ ಈ 1,000 ಕೊಟ್ಟವರು ಬೀದಿಗಳಲ್ಲೇ ನಿಂತ್ಕೊಂಡು ಮಾತಾಡ್ಬಿಡ್ತಾರೆ. ಮನೆ 100 ರೂಪಾಯಿ ಕೊಟ್ಟಿದ್ದು ಇನ್ನೂ ಕೊಟ್ಟೇ ಇಲ್ಲ. ಆ 1,000 ಕೊಟ್ಟಿದ್ದವರು ಅವ್ರು ಸುಮ್ಮನೆ ಇರ್ತಾರೆ, ಲಕ್ಷಗಳು ಕೊಟ್ಟವರು. ಆದರೆ ಈ 100 ಕೊಟ್ಟವರು ಕೊಟ್ಟೇ ಇಲ್ಲ. ನೀನು ಮೊನ್ನೆ ನನ್ನ ಹತ್ರ ಸ್ವಲ್ಪ ಇದಿಸ್ಕೊಂಡು ಹೋದೆ, ಕೊಟ್ಟೇ ಇಲ್ಲ. ಮೊನ್ನೆ ಇದು ತಗೊಂಡೋಗಿದ್ದೆ, ಕೊಟ್ಟೇ ಇಲ್ಲ ಅಂತ ಎಲ್ಲಿ ಮಾತಾಡ್ಬಿಡ್ತಾರೆ? ಬೀದಿಗಳಲ್ಲಿ ಮಾತಾಡ್ಬಿಡ್ತಾರೆ. ಆವಾಗ ನಮಗೆ ತುಂಬ ಕಿರಿಕಿರಿ ಆಗ್ಬಿಡ್ತದೆ. ಹೌದಲ್ವಾ? ನೋಡಿ, ಕೆಲವು ಸಣ್ಣ ಸಮಸ್ಯೆಗಳು ದೊಡ್ಡ ತಲೆನೋವುಗಳನ್ನು. ನಾನು ಹೇಳ್ತಾ ಇದ್ದೆ, ನಾನು ಹೇಳ್ತಾ ಇದ್ದೆ, ಬಿಲ್ಡಿಂಗ್ ಕಟ್ಟಿ ಮುಗಿಸೋವರೆಗೂ ನನಗೇನು ಟೆನ್ಷನ್ ಇಲ್ಲ, ಅದೇನ ಕಟ್ಟಿ ಮುಗಿಸಿ ಮೇಲೆ ಟೆನ್ಷನ್ ಬಂದ್ಬಿಟ್ಟಿದೆ. ಯಾಕೆ? ಡಾಕ್ಟರ್ ಹೇಳ್ತಾರೆ ನಿಮಗೇನೋ ಟೆನ್ಷನ್ ಇದೆ ಅಂತ. ಆದರೆ ನಾನು ಹೇಳೋದು ಅಂದರೆ ನನಗೆ ಏನು ಟೆನ್ಷನ್ ಇಲ್ಲ ಅಂತ ನಾನು ಹೇಳೋದು. ಆದರೆ ಏನೋ ಟೆನ್ಷನ್ ಇದೆ ಅಂತ ಹೇಳೋದು ಅವ್ರು ಹೇಳೋದು. ದೇವಜನವೇ, ನಮಗೂ ಕೆಲವು ಸಾರಿ ಸಣ್ಣ ತಪ್ಪುಗಳಿಂದ ದೊಡ್ಡ ನಷ್ಟಗಳು ಆಗ್ತವೆ. ಹೌದಲ್ವಾ? ನೀವು ದೊಡ್ಡ ಮಿಷಿನ್ಗಳಲ್ಲಿ ನೋಡ್ರಿ, ಒಂದು ವೇಳೆ ದೊಡ್ಡ ಲಾರಿ ಇರ್ಬೋದು. ಹೌದಲ್ವಾ? ದೊಡ್ಡ ಲಾರಿಗೆ ಅವ್ರು ಹೋಗಿ ಕ್ಲಚ್ ಹಿಡಿದು ಬ್ರೇಕ್ ಹಾಕಿ ಎಕ್ಸ್ಲೇಟರ್ ಕೊಟ್ಟು ಎಲ್ಲ ಟ್ರೈ ಮಾಡಿ ಆನ್ ಮಾಡೋಕ್ಕೆ ನೋಡ್ತಾನೆ, ಆನ್ ಆಗ್ತಾ ಇಲ್ಲ. ಯಾಕೆ? ಅದರಲ್ಲಿ ಬೀಗ ಇಲ್ಲ, ಏನಿಲ್ಲ. ಯಾಕೆಂದ್ರೆ ದೊಡ್ಡ ಬಸ್ಸೇ, ದೊಡ್ಡ ಲಾರಿನೇ, ಆದರೆ ಅದಕ್ಕೆ ಆನ್ ಆಗ್ಲಿಕ್ಕೆ ಏನು ಬೇಕು? ಬೀಗ ಎಷ್ಟಿರುತ್ತೆ? ಸಣ್ಣದಲ್ವಾ? ಆ ಬೀಗ ಇಲ್ಲ ಅಂದ್ರೆ ಆ ಲಾರಿ, ಆಲೋಚನೆ ಮಾಡಿ, ಯಾವುದು ಕೂಡ ಆ ರೀತಿ ದೊಡ್ಡ ಸಮಸ್ಯೆಗಳಿಗೆ ಕೆಲವು ಸಾರಿ ದೊಡ್ಡ ವಿಷಯಗಳಲ್ಲಿ ನಾವು ಗೆಲ್ತೇವೆ, ಚಿಕ್ಕ ವಿಷಯಗಳಲ್ಲಿ ನಾವು
ಸೋತು ಹೋಗ್ತೇವೆ. ಈಗ ಯೆಹೋಶುವನ ಮಾತೊಂದೇ, ದೇವರೇ ದೊಡ್ಡ ಜಯವನ್ನು ಕೊಟ್ಟದ್ದು ನೀನು, ಚಿಕ್ಕದರಲ್ಲಿ ಯಾಕಪ್ಪ ಈ ಥರ ಮಾಡಿದೆ ಅಂತ ಕೇಳುವಂಥ ಪ್ರಶ್ನೆಯನ್ನ ಹೇಳುವಾಗ ಯೆಹೋಶುವನ ಗ್ರಂಥ 7ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಒಂದು ಮಾತನ್ನ ದೇವರು, ಇಸ್ರಾಯೇಲ್ಯರು ನನ್ನ ನಿಬಂಧನೆಯನ್ನ ಮೀರಿ ಪಾಪಿಗಷ್ಟರಾಗಿದ್ದಾರೆ, ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಸಾಮಾನುಗಳಲ್ಲಿ ಅಡಗಿಸಿಟ್ಟು ವಂಚಕರಾದರು. ಈಗ ಯೆಹೋಶುವನು ಬಂದು, ನೋಡಪ್ಪ ಯಾರೋ ಎತ್ಕೊಂಡಿದ್ದೀರಂತೆ, ದಯಮಾಡಿ ಬನ್ರಿ, ದಯಮಾಡಿ ಬಂದು ನೀವೇನು ಮಾಡಬೇಕು, ನೀವು ತೆಗೆದುಕೊಂಡಿರುವಂಥ ವಸ್ತುಗಳನ್ನು ನನಗೆ ಹಿಂತಿರುಗಿಸಿ ಕೊಡ್ರಿ, ದೇವರ ಹತ್ರ ಪಶ್ಚಾತ್ತಾಪ ಪಡ್ರಿ ಅಂತ ಹೇಳ್ದಾದ್ರೆ. ಆದರೆ ಯಾರೂ ಮುಂದಕ್ಕೆ ಬರಲಿಲ್ಲ. ಈಗ ಏನು ಮಾಡೋದು, ದೇವರು ಹೇಳ್ತಾ ಇಲ್ಲ ಇಂಥವ್ರೆ ಅಂತ ಹೇಳ್ತಾ ಇಲ್ಲ. ಆದರೆ ಏನು ಮಾಡೋದು, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಆವಾಗ ಯೆಹೋಶುವನು ಹೇಳ್ತಾನೆ, ದೇವರೇ ನೀನೇ ಏನು ಮಾಡಬೇಕಪ್ಪ ತೋರಿಸ್ಕೊಡ್ಬೇಕು, ಯಾಕೆಂದ್ರೆ ನಮ್ಮ ಕಣ್ಣಿಗೆ ತಪ್ಪು ಮಾಡಿದವರು ಯಾರು ಅಂತ ಕಾಣಿಸ್ತಾ ಇಲ್ಲ. ಇವತ್ತು ದೇವಜನ ಇದು ನಮಗೆ ಏನನ್ನ ನಮಗೆ ತಿಳಿಸುತ್ತದೆ ಎಂಬುದಾಗಿ ನಾವು ನೋಡುವಾಗ, ಕೆಲವು ರಹಸ್ಯ ಪಾಪಗಳು ನಮ್ಮ ವೈಯಕ್ತಿಕ ಜೀವಿತದಲ್ಲಿಯೂ ನಮ್ಮ ಕುಟುಂಬ ಜೀವಿತದಲ್ಲಿಯೂ ಕೆಲವು ಸಾರಿ ನಾವು ತಪ್ಪು ಮಾಡಿದ್ದೀವಿ ಅಂತಲ್ಲ, ನಮ್ಮ ಲೈಫ್ ಪಾರ್ಟ್ನರ್ಸ್, ನಮ್ಮ ಜೊತೆಗಾರರು, ಇಲ್ಲವೇ ನಮ್ಮ ಕುಟುಂಬಸ್ಥರು, ನಮ್ಮ ಕೇಡು ನೋಡಿ, ಒಬ್ಬನು ತಪ್ಪು ಮಾಡಿರೋದು, ಆದರೆ ಶಿಕ್ಷೆ ಏನಾಗಿದೆ, ಎಲ್ಲ ಇಸ್ರಾಯೇಲ್ಯರ ಮೇಲೆ ಬಂದಿದೆ. ಒಬ್ಬನು ತಪ್ಪು ಮಾಡಿರೋದು ನೋಡಿ, ಒಂದು ಕುಟುಂಬದಲ್ಲಿ ಒಬ್ಬರು ತಪ್ಪು ಮಾಡಿದರೆ ಸಾಕು, ಕುಟುಂಬಕ್ಕೆಲ್ಲ ಕೆಟ್ಟ ಹೆಸರು ಬರುತ್ತದೆ, ಕೇಡಾಗ್ತದೆ. ಒಬ್ಬ ಕುಟುಂಬದಲ್ಲಿ ಕುಡುಕರಿದ್ರೆ ಸಾಕು, ಒಬ್ಬ ಕುಡುಕ ಇದ್ರೆ ಸಾಕು, ಆ ಕುಟುಂಬ ಸರ್ವನಾಶ, ಆ ಕುಟುಂಬ ಮರ್ಯಾದೆ ಎಲ್ಲ ಹಾಳಾಗ್ತದೆ. ಒಂದು ಕುಟುಂಬದಲ್ಲಿ ಒಬ್ಬರು ನಷ್ಟಪಡಿಸೋರು ಇದ್ರೂ ಕೂಡ ಕುಟುಂಬ ಯಾವತ್ತೂ ಕೂಡ ಉದ್ಧಾರ ಆಗುತ್ತಾ? ಎಲ್ಲರೂ ಉಳಿಸ್ಬೇಕು, ಎಲ್ಲರೂ ಗಳಿಸ್ಬೇಕು, ಎಲ್ಲರೂ ಶ್ರಮಿಸಬೇಕು, ಆವಾಗಲೇ ಆ ಕುಟುಂಬ ಮೇಲಕ್ಕೆ ಬರ್ತದೆ. ಇಲ್ಲ ಅಂದರೆ ನಾನು ಹೇಳ್ತಾ ಇರ್ತೀನಿ, ಇಲ್ಲ ಯಾವಾಗ ಉದಾಹರಣೆ, ರಾತ್ರಿಯಲ್ಲಿ ಒಂದು ಬಕೆಟ್ ತುಂಬ ನೀರು ಹಿಡಿದಿಟ್ಬಿಟ್ಟು ಒಂದೊಂದು ತೊಟ್ಟು ತಾನೇ ಹೋದ್ರೆ ಆಗಲಿ ಬಿಡು ಅಂತೇಳಿ ನೀವು ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ಏನಾಗಿರುತ್ತೆ, ಒಂದೊಂದು ತೊಟ್ಟೆ ತಾನೇ ಅಂತ ನೀವು ಬಿಟ್ಬಿಟ್ರಿ ತಾನೇ. ನೋಡಿ, ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಸ್ವಲ್ಪ ತಾನೇ ಅನ್ನುವಂಥ ರೀತಿಯಲ್ಲಿ ನಾವು ಇದ್ದರೆ ನಿಜವಾಗಿ ಏನಾಗ್ತದೆ ಅಂದರೆ, ಆ ನಮ್ಮ ಕುಟುಂಬದ ಆಶೀರ್ವಾದ ಎಲ್ಲೋ ಒಂದು ಕಡೆ ಒಂದು ಹಾಳಾಗ್ಬಿಡುತ್ತದೆ. ನಾವು ಅದನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಸಣ್ಣ ಪಾಪ ತಾನೇ, ಸಣ್ಣದು ತಾನೇ, ಇವಾಗ ಇರಲಿ ಬಿಡು, ಸ್ವಲ್ಪ ನೋಡಲಿ ಬಿಡು, ಎಂಜಾಯ್ ಮಾಡಲಿ ಬಿಡು ಅಂತ ನಾವು ಅದನ್ನು ಬಿಟ್ಟರೆ ಅದೇನು ಹೇಳ್ತಾರಲ್ಲ, ಪೆಗ್ಗಲ್ಲಿ ಸ್ಟಾರ್ಟ್ ಆಗುತ್ತೆ, ಮಗ್ಗಲ್ಲಿ ಕೂಡ ಮುಂದುವರಿಯುತ್ತಂತೆ. ಅಂದರೆ ಚಿಕ್ಕದು ಸ್ವಲ್ಪ ಅಂತ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೆಲವರು, ಆಮೇಲೆ ಅವರಿಗೆ ಸಾಲ್ದು 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 ಅಂತ ಜಾಸ್ತಿ ಆಗೋಗುತ್ತಂತೆ, ಹೌದಲ್ವಾ? ಆ ರೀತಿ ಮುಂದುವರಿಯುತ್ತಾ ಹೋಗುತ್ತದೆ. ಪಾಪವು ಕೂಡ ಅಷ್ಟೇನೆ. ಸಣ್ಣ ಪಾಪ ಎಂದು ಹೇಳಿಕೊಂಡು ನಾವು ಸ್ವಲ್ಪ ಜಾಗ ಕೊಟ್ಟರೆ ಅದೇನು ಮಾಡುತ್ತೆ, ನಮ್ಮನ್ನ ಆವರಿಸಿಕೊಂಡು ಬಿಡುತ್ತದೆ. ನಿಮಗೆ ಈ ಕತೆ ಗೊತ್ತಲ್ವಾ? ಗೊತ್ತಿರ್ಬೋದು. ಮರಳುಗಾಡಲ್ಲಿ ಒಬ್ಬ ವ್ಯಕ್ತಿ ಒಂದು ಒಂಟೆಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಗೇನಾಯಿತು, ಬಹಳ ಚಳಿಗಾಲ, ಹಗಲೆಲ್ಲ ಪ್ರಯಾಣ ಮಾಡಿದ್ರು, ರಾತ್ರಿ ಇನ್ನೂ ಮರಳುಗಾಡಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಆ ಚಳಿಗಾಲದಲ್ಲಿ ಟೆಂಟ್ ಹಾಕ್ಕೊಳ್ತಾನೆ. ಟೆಂಟ್ ಹಾಕ್ಕೊಳ್ತಾನೆ, ಬಹಳ ಚಳಿ, ರಾತ್ರಿ ಎಲ್ಲ ಬಹಳ ಚಳಿ. ಆಗೇನು ಮಾಡ್ತಾನಂದರೆ, ಮಲಗಿದ್ದಾಗ ಒಂದು 9-10 ಗಂಟೆ ಟೈಮ್ಗೆ ಆ ಒಂಟೆ ಏನು ಮಾಡುತ್ತೆ, ಒಂದು ಸ್ವಲ್ಪ ಮೂತಿನ ಒಳಗಡೆ ಇಟ್ಕೊಳ್ಳುತ್ತೆ ಟೆಂಟ್ ಒಳಗಡೆ. ಆವಾಗ ಇವನೆದ್ದು ನೋಡಿಬಿಟ್ಟು, ಬಿಡು ಪಾಪ, ಒಂದು ಮೂತಿನೇ ತಾನೆ, ಎಷ್ಟು ಚಳಿ ಆಚೆ ಐತೆ ಅಂದ್ಕೊಳ್ತಾನೆ. ಒಂದು 12 ಗಂಟೆ ಆಗುವಾಗ ತಲೆ ಪೂರ್ತಿ ಇಡ್ತದೆ, ಪಾಪ ಚಳಿ ತಾನೆ ಬಿಡು, ಆಚೆ ಏನು ಮಾಡುತ್ತೆ ಅಂತೇಳಿ ಆದವು. ಒಂದು ಗಂಟೆ ಹಾಕುವಾಗ ಒಂದು 2 ಕಾಲು ಒಳಗಡೆ ಇರುತ್ತೆ, ಪಾಪ ಬಿಡು, ಇನ್ನೊಂದು 2 ಕಾಲೇ ತಾನೆ, ಇದ್ರೆ ಇದ್ಕೊಂಡ್ಲಿ ಬಿಡು ಅಂತಾರೆ. ಇನ್ನು ಸ್ವಲ್ಪ ಹೊತ್ತು ಹೋಗಿ ಜರುಗಿತಾನೆ, ಇವನಿಗೆ ಜಾಗ ಇಲ್ಲ, ಜಾಗ ಇರ್ತಾನೆ, ಈ 2 ಕಾಲು ಇಟ್ಟಿದ್ದು ಇನ್ನು ಸ್ವಲ್ಪ ಒಳಗಡೆ ಜರುಗ್ತದೆ. ಇವನು ಹೋಗು ಹೋಗು ಅಂದ್ರೆ ಅದು ಹೋಗ್ತಾ ಇಲ್ಲ. ಇನ್ನು ಸ್ವಲ್ಪ ಹೊತ್ತರಲ್ಲಿ ನೋಡಿದ್ರೆ 4 ಕಾಲು ಒಳಗಡೆ ಹಾಕಿ ಇವನು ಆಚೆ ತಾಳ್ತಂತೆ. ಆವಾಗ ಅವನು ಅಯ್ಯೋ ಪಾಪ ಅಂದರೆ ಅಲ್ಲೇ ಹೋಯ್ತು ನೋಡಿ, ಇವನಿಗೆ ಪಾಪ ಚಳಿ ಆಚೆ ಅಂತ ಹೇಳ್ಬಿಟ್ಟು ಮೂತಿಗೆ ಮಾತ್ರ ಜಾಗ ಕೊಟ್ಟರೆ ಅದು ಒಳಗಡೆ ಬಂದ್ಬಿಟ್ಟು ಇವನ್ನ ಆಚೆ ಹಾಕ್ಬಿಡ್ತಂತೆ. ಅಂದರೆ ಪಾಪ ಅನ್ನೋದು ಹೇಗೆ ಅಂದರೆ, ನಮ್ಮ ಲೈಫಲ್ಲಿ ಕೆಲವು ಆ ರೀತಿ ಬರ್ತದೆ, ನಾವು ರೂಢಿ ಆಗೋಗಿ ಆಮೇಲೆ ಏನಾಗ್ಬಿಡ್ತೇವೆ,
ಅದಕ್ಕೆ ಹೊಂದಾಣಿಕೆ ಆಗಿಬಿಡುತ್ತೇವೆ. ದೇವಜನವೇ, ದೇವ್ರ ವಾಕ್ಯ ಹೇಳುತ್ತದೆ, ನಮ್ಮನ್ನು ಚಿಕ್ಕದಿರುವಾಗಲೇ ನಮಗೆ ದೇವರು ಎಚ್ಚರಗೊಳಿಸ್ತಾನೆ. ಪಾಪವು ನಮ್ಮ ಬಾಗಿಲತ್ರ ಬರುವಾಗಲೇ ನಾವು ಎಚ್ಚರಗೊಳ್ಳಬೇಕು. ಆದಿಕಾಂಡ ಗ್ರಂಥದಲ್ಲಿಯೇ ದೇವರ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಅವನಿಗೆ ಕಾಯಿನನಿಗೆ ದೇವರು ಹೇಳ್ತಾನೆ, ನೋಡು ಪಾಪವು ಬಂದು ನಿನ್ನ ಬಾಗಿಲಲ್ಲಿ ಹೊಂಚು ಹಾಕ್ತಾ ಇದೆ, ಅದಕ್ಕೆ ನೀನು ಅವಕಾಶ. ದೇವರು ಎಚ್ಚರಿಸಿದನು, ಆದರೆ ಅವನು ಆ ಎಚ್ಚರಿಕೆಯನ್ನ ಕೇಳಲಿಲ್ಲ. ಅವನೇನು ಮಾಡಿದ? ದ್ವೇಷವನ್ನು ಹೆಚ್ಚಿಸಿಕೊಂಡ. ದ್ವೇಷವನ್ನು ಹೆಚ್ಚಿಸಿಕೊಂಡು ತನ್ನ ತಮ್ಮನಾದ ಏಬೇಲನನ್ನು ಏನು ಮಾಡ್ದ? ಕೊಂದುಬಿಟ್ಟು ಏನು ಗೊತ್ತಿಲ್ಲದಾಗೆ ಮನೆಗೆ ಬಂದ. ಹೌದಲ್ವಾ? ಏನು ಗೊತ್ತಿಲ್ಲದಾಗೆ ಮನೆಗೆ ಬಂದ. ಆದರೆ ದೇವರೇನಂತ ಕೇಳ್ತಾನೆ? ಕೈನ ನಿನ್ನ ತಮ್ಮನಾದ ಏಬೇಲನಲ್ಲಿ ಏನಂತ ಹೇಳ್ತಾನೆ? ಕೈನನು, ನನಗೇನು ಗೊತ್ತು, ನನ್ನ ತಮ್ಮನನ್ನ ಕಾಯುವವನ್ ನಾನಾ ಅಂತ ಕೇಳ್ತಾನೆ. ಆದರೆ ಕಾಯಿನನ್ನು ದೇವ್ರು ನೋಡಿಲ್ಲ ಅಂದ್ಕೊಂಡ್ಬಿಟ್ಟಿರ್ತಾನಲ್ಲ, ದೇವ್ರು ನೋಡಿಲ್ಲ ಅಂದ್ಕೊಡ್ತಾರೆ. ಆದರೆ ದೇವ್ರೇನು ಹೇಳ್ತಾನೆ? ನೋಡಿ, ನಿನ್ನ ತಮ್ಮನಾದ ಏಬೇಲನ ರಕ್ತವನ್ನು ನನ್ನ ಕೂಗಿಕೊಂಡಿದೆ. ಹಾಲೆಲೂಯ. ದೇವರಿಗೆ ಅರಿಯದೇ ಇರುವಂಥದ್ದು ಒಂದೂ ಇಲ್ಲ, ಆತನಿಗೆ ಗೊತ್ತುಂಟು. ಈಗ ಇಲ್ಲಿ ಏನಾಯಿತು ಗೊತ್ತಾ? ಆಕಾನನು ಅವನು ಹೇಳಲಿಲ್ಲ. ಅವಾಗ ದೇವರ ಹತ್ರ ಕೇಳ್ತಾನೆ, ದೇವರೇ ಏನು ಮಾಡಲಿ ನಾನು ಅಂದರೆ, ಎಲ್ಲ ಏನು ಮಾಡು, ನೀನು ಗೋತ್ರಗಳನ್ನು ಕರೆದು ನಿಲ್ಲಿಸು ಅಷ್ಟೇ. ನಾನು ಯಾರನ್ನ ನಿಂತ್ಕೋ ಅಂತ ಹೇಳ್ತೀನಿ ಅವ್ರು ಮಾತ್ರ ನಿಂತ್ಕೊಳ್ಳಿ ಅಂತ. ಅವನೇನು ಅಂದ್ಕೊಂಡಿರ್ಬೋದು, ಆಕಾನನು ಇಷ್ಟು ಗೋತ್ರಗಳಲ್ಲಿ ನನ್ನನ್ನು ಯಾರು ಹಿಡ್ಕೊತಾರೆ? ನಾನು ಹೇಳೋದೇ ಇಲ್ವಲ್ಲ, ನನ್ನನ್ನು ಯಾರು ಹಿಡ್ಕೊಡ್ತಾರೆ ಅಂತ ಅಂದ್ಕೊಂಡ. ಆದರೆ ಒಂದೊಂದು ಗೋತ್ರವನ್ನು ಕರೆದ, ಇಲ್ಲ ಇವರಲ್ಲ, ಇಲ್ಲ ಇವರಲ್ಲ, ಇವರಲ್ಲ, ಇವರಲ್ಲ. ಓಕೆ, ಈ ಗೋತ್ರನ ನಿಲ್ಲಿಸು, ಈ ಗೋತ್ರ ನಿಲ್ಲಿಸು. ಆ ಗೋತ್ರದವ್ರು ಮಾತ್ರ ನಿಂತ್ಕೊಳ್ಳಿ. ಅವರಲ್ಲಿ ಇವ್ರನ್ನೆಲ್ಲ ಹೋಗಕ್ಕೆ ಕೇಳು, ಎಲ್ಲ ಹೋಗಕ್ಕೆ ಹೇಳಿ ಫಿಲ್ಟರ್ ಮಾಡಿ ಕೊನೆಗೆ ಆಕಾನನೊಬ್ಬನೇ ಅಲ್ಲಿ ನಿಂತ್ಕೊಂಡ್ಬಿಟ್ಟ. ಅವನು ಇಲ್ಲೆಲ್ಲ ಸುತ್ತಿ ತಿರುಗಿ ನೋಡ್ತಾನೆ, ನಾನು ಸಿಕ್ಕಾಕೊಂಡ್ಬಿಟ್ನ ನೋಡಿ. ಆ 19ನೇ ವಾಕ್ಯದಲ್ಲಿ ಬಂದಾಗ, ಆಗ ಯೆಹೋಶುವನು ಆಕಾನನಿಗೆ, ನನ್ನ ಮಗನೇ, ನೀನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಘನಪಡಿಸಿ ಆತನಿಗೆ ಸ್ತೋತ್ರ ಸಲ್ಲಿಸು. ನೀನು ಮಾಡಿದ್ದನ್ನು ನನಗೆ ಹೇಳು, ಯಾವುದನ್ನು ಮುಚ್ಚಬೇಡ ಅಂದನು. ಏನು ಮಾಡಿದೆಯೋ ಹೇಳಪ್ಪ, ಈಗಲಾದರೂ ಹೇಳಪ್ಪ ಅಂತ ಹೇಳಿ ಅವನನ್ನು ಕೇಳ್ತಾರೆ. ನೋಡಿ ದೇವಜನವೇ, ಇವತ್ತು ಈ ಸಂದೇಶ ದೇವರು ನಮಗೆ ಯಾಕೆ ಕೊಡ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡರೆ ಬೇರೆಯವರ ಮುಂದೆ ನಾವು ತಪ್ಪಿದಸ್ಥರು ಆಗುವುದಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು. ಜ್ಞಾನೋಕ್ತಿ 28ನೇ ಅಧ್ಯಾಯ 13ನೇ ವಚನ ಹೇಳುತ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಆಮೆನ್. ದೇವಜನವೇ, ನಾವೇನು ಮಾಡಬೇಕಂತೆ? ದೇವರ ಹತ್ರ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಬೇಕು. ಆಗ ಒಪ್ಪಿಕೊಂಡು ಅರಿಕೆ ಮಾಡುವುದಲ್ಲ, ಅವುಗಳನ್ನ ಬಿಟ್ಟು ಬಿಡಬೇಕು. ಆ ಬಿಟ್ಟರೆ ನಮಗೆ ದೇವರ ಕರುಣೆ ದಯೆ ನಮಗೆ ದೊರಕುತ್ತದೆ. ಇಲ್ಲದೆ ಹೋದರೆ ದೇವರ ಶಿಕ್ಷೆ ನಮ್ಮ ಮೇಲೆ ಬರುತ್ತದೆ. ಹೌದಾ ಇಲ್ವಾ? ನೋಡಿ, ನಾವು ದೇವರ ಮಕ್ಕಳು. ಆಕಾನನೇನು ಅಂದ್ಕೊಂಡಿದ್ದ? ನಾನು ಮಾಡಿದ ತಪ್ಪುಗಳು ಯಾರ ಕೈಗೂ ಸಿಕ್ಕಾಕೊಳ್ಳೋದಿಲ್ಲ, ನನ್ನನ್ನು ಕಂಡು ಹಿಡಿಲಿಕ್ಕೆ ಯಾರ ಕೈಯಿಂದಲೂ ಆಗುವುದಿಲ್ಲ ಅಂದುಕೊಂಡಿದ್ದನು. ಇವತ್ತು ಮನುಷ್ಯರೆಲ್ಲರೂ, ಲೋಕದ ಜನರೆಲ್ಲ ಏನು ಅಂದ್ಕೊಂಡಿದ್ದಾರೆ ಗೊತ್ತಾ? ಅದೇ ರೀತಿಯಲ್ಲಿ ನಾನು ಮಾಡುವ ತಪ್ಪುಗಳು ಯಾರಿಗೂ ಕಾಣಿಸುವುದಿಲ್ಲ ಅಂದುಕೊಂಡು ಜೀವಿಸ್ತಾ ಇದ್ದಾರೆ. ಆದರೆ ದೇವರ ಮಕ್ಕಳಾಗಿರುವ ನಾವು ದೇವರ ಹತ್ರ ಏನು ಮಾಡಬೇಕು? ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಬೇಕು. ಆ ದೇವರ ವಾಕ್ಯ ಹೇಳುತ್ತದೆ 1 ಯೋಹಾನ 1:9, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಆತನೇನು ಮಾಡ್ತಾನಂತೆ? ಶುದ್ಧಿ ಮಾಡುತ್ತಾನೆ. ಆಮೆನ್. ಶುದ್ಧಿ ಮಾಡಲ್ಪಡಬೇಕಾ ಬೇಡವಾ? ಇನ್ನೊಬ್ಬರು ಅದೇ ರೀತಿಯಲ್ಲಿ ತನ್ನ ಪಾಪವನ್ನು ಬಚ್ಚಿಟ್ಕೊಂಡು ಯಾರಿಗೂ ಗೊತ್ತಿಲ್ಲ ಅಂತಿದ್ರು. ಯಾರಾದ್ರೂ ಇನ್ನೊಬ್ರು ಉದಾಹರಣೆ? ದಾವೀದ ಮಹಾರಾಜನ ಗೊತ್ತಾ? ಅವನೇನು ಮಾಡ್ದ? ಬೆತ್ಸೆಬೇಳನ್ನ
ಹೊರಿಸುವುದಕ್ಕಾಗಿ ಅವನ ಆಕೆ ಗಂಡನನ್ನೇನು ಮಾಡಿದ? ಕೊಲ್ಲಿಸಿದ. ಹೌದಲ್ವಾ? ಯಾರಿಗಾದ್ರೂ ಗೊತ್ತಾಯ್ತಾ? ಯಾರಿಗೂ ಗೊತ್ತಾಗಿಲ್ಲ. ಅವನೇನು ಮಾಡ್ದ? ಒಂದು ಲೆಟರ್ ಕೊಟ್ಟ ಸೈನ್ಯಾಧಿಪತಿಗೆ, ನೋಡಪ್ಪ, ನಮ್ಮ ಇವನಿದಾನಲ್ಲ ವೆಚ್ಚಪ ಗಂಡ, ಅವನನ್ನು ನೀನೇನು ಮಾಡು, ಮುಂದಕ್ಕೆ ಕಳಿಸು, ಅವನ ಮುಂದೆ ನಿಲ್ಲಿಸು, ಅವನು ಮುಂದಕ್ಕೆ ಬಿಡು ಅಂತ ಹೇಳಿ ಅವರಿಗೆ ಲೆಟ್ರನ್ನ ಬರೆದ. ಮುಂದಕ್ಕೆ ಅವನ್ನ ಕಳಿಸಿದ್ರು. ಆಮೇಲೆ ನಾವು ನೋಡ್ತೇವೆ ಅವನನ್ನು ಬೇಕಾಗಿ ಕೊಲ್ಲಿಸಿದ್ರು. ರಾಜ ಏನು ಕೇಳ್ದ, ಯಾಕೆ ಹೇಳ್ದ ಅಂತ ಏನು ಯಾರ ಜನರಿಗೂ ಗೊತ್ತಾಗಲಿಲ್ಲ. ಅರಸ ಏನಂತ, ಅಯ್ಯೋ ಹೆಂಗಿದ್ರು ಪಾಪ ಈಕೆ ಗಂಡ ತೀರ್ಕೊಂಡ್ಬಿಟ್ಟಿದ್ದಾಳೆ, ಇನ್ನೇನು ಮಾಡೋದು, ನಾನೇ ಮದುವೆ ಮಾಡ್ಕೊಳ್ತೀನಿ ಅನ್ನೋ ಥರ ಒಳ್ಳೆ ಒಂಥರ ನಟನೆ ಮಾಡ್ದ. ಎಲ್ಲರೂ ಏನು ಅನ್ಕೊಂಡ್ಬಿಟ್ಟ, ರಾಜ ಒಳ್ಳೆಯವನು, ಪಾಪ ಸತ್ತ ಹೆಂಗಸಿಗೆ ಜೀವನು ಬಾಳ್ವೆ ಕೊಟ್ಟಿದ್ದಾನೆ ಅಂತ ಹೇಳಿ ಅಂದ್ಕೊಂಡಿದ್ರು. ಆದರೆ ಒಂದು ದಿವಸ ಪ್ರವಾದಿಯಾದ ನಾತಾನನು ಬರ್ತಾನೆ. ಏನಂತ ಹೇಳ್ತಾನೆ? ಏನು ಉದಾಹರಣೆ ಹೇಳ್ತಾನೆ ನಾತಾನನು? ಒಂದು ಕುರಿಯನ್ನು ಹೇಳ್ತಾನೆ. ಅಯ್ಯ, ಒಬ್ಬನಿಗೆ 100 ಕುರಿ ಇದ್ವು, ಆದರೆ ಒಂದು ಮನೇಲಿ ಒಬ್ಬಳು ಪಾಪ ಒಂದೇ ಒಂದು ಕುರಿ ಸಾಕೊಂಡಿದ್ದ. 100 ಕುರಿ ಕೊಯ್ಸೋದು ಬಿಟ್ಬಿಟ್ಟು, 100ರಲ್ಲಿ ಕುರಿ ಕೊಯ್ಸೋದು ಬಿಟ್ಬಿಟ್ಟು, ಆ ಒಂದೇ ಒಂದು ಕುರಿಯನ್ನ ಇವನು ಬಯಸಿ ಆ ಕುರಿಯನ್ನು ತಗೊಂಡೋಗಿ ಕೊಯ್ಸಿದ. ಇದು ನ್ಯಾಯಾನ ಅಂತ ಕೇಳ್ದ. ಆಗ ದಾವೀದ ಮಹಾರಾಜ ಏನು ಹೇಳ್ದ? ತಪ್ಪು, ಆ ಥರ ಮಾಡಬಾರ್ದು. 100 ಕುರಿಗಳಿದ್ದು ತಾನೇ ಯಾವುದೋ ಒಂದು ಕೊಯ್ಬೋದಾಗಿತ್ತು ತಾನೇ, ಆ ಒಂದು ಕುರಿನೇ ಬೇಕಾಗಿತ್ತು ಅವನಿಗೆ. ಅಂಥವನಿಗೆ ಏನಾಗಬೇಕು? ಮರಣದಂಡನೆ ಆಗಬೇಕು ಅಂದ. ನಾನು ಮಾಡಿರೋದು ಯಾರಿಗೂ ಗೊತ್ತಿಲ್ಲ ಅಂತೇಳಿ ದಾವೀದ ಮಹಾರಾಜ ಅಂಥವನ್ನ ಬಿಡಬಾರ್ದು, ಅಂಥವನ್ನೇನು ಮಾಡಬೇಕು? ಮರಣದಂಡನೆಗೆ ಒಪ್ಪಿಸಬೇಕು ಅಂದ. ಆಗ ನಾತಾನನು ನೇರವಾಗಿ ಒಂದೇ ಒಂದು ಮಾತಾಡ್ತಾನೆ, ಆ ಕಳ್ಳನು ಯಾರೂ ಅಲ್ಲ, ನೀನೇ ಅಂದ. ಅವನಿಗೆ ಏನಾಯಿತು? ಕೋಪ ಬಂದು ಒಂದೇ ಸಾರಿ ರಹಸ್ಯವಾಗಿಟ್ಟಂಥ ಈ ಸುದ್ದಿನ ಇವನಿಗೆ ಹೇಳಿದವರು ಯಾರಪ್ಪ? ಈ ಪ್ರವಾದಿ ನಾತಾನನಿಗೆ ಹೇಳಿದವರು ಯಾರು ಹೇಳಿದರು? ಪ್ರವಾದಿ ನಾತಾನನಿಗೆ ದೇವರು ಹೇಳಿ ಕಳಿಸಿದ. ನನ್ನ ಭಕ್ತನು ಅದನ್ನು ಇನ್ನೂ ಬಚ್ಚಿಟ್ಕೊಂಡು ಒಳ್ಳೆಯ ಒಂಥರ ನಟನೆ ಮಾಡ್ತಾ ಇದ್ದಾನೆ, ಹೋಗಿ ಅವನ ಹತ್ರ ಹೇಳು ಅಂದ. ಆಗ ದಾವೀದನ ಏನು ಮಾಡ್ದ? ತಪ್ಪನ್ನು ಒಪ್ಪಿಕೊಂಡ? ಇಲ್ಲ ಇವನ ಮೇಲೆ ತಿರುಗಿ ಬಿತ್ತ? ಒಪ್ಪಿಕೊಂಡ. ಆವಾಗಲೇ 51ನೇ ಕೀರ್ತನೆಯನ್ನ ಬರೆದಿದ್ದು. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನಾನು ಪಾಪಿ ಎಂದು ನಾನೇ, ನನ್ನ ಪಾಪವು ಯಾವಾಗಲೂ ಎಲ್ಲಿ ನನ್ನ ಮುಂದೆ ಇದೆ ಅಂದ್ರೆ ಎಲ್ಲಿದೆ? ಅಲ್ಲೇ ತಿರುಗಾಡ್ತಾ ಇದ್ದಾಳೆ ಅಮ್ಮ, ಅಲ್ಲೇ ತಿರುಗಾಡ್ತಾ ಇದ್ದಾಳೆ, ನನ್ನ ಮುಂದೆನೇ ಇದೆ. ಕೆಲವು ಸಾರಿ ನಮ್ಮ ಹತ್ರ ವಸ್ತುಗಳಿರ್ತವೆ, ಕೆಲವು ಸಾರಿ ನಮ್ಮ ಹತ್ರ ಏನೋ ಇರ್ತದೆ, ನಾವು ಮಾಡಿದ ತಪ್ಪು ನಮ್ಮ ಕಣ್ಣು ಮುಂದೆನೇ ಇರ್ತದೆ. ನನ್ನ ಪಾಪು ಯಾವಾಗಲೂ ನನ್ನ ಮುಂದೆ ಇದೆ. ನಾನು ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವಜನವೇ, ಈ ಕೀರ್ತನೆಯನ್ನು ಕಂಠಪಾಠ ಮಾಡ್ತೀರಾ? ಸುಂದರವಾಗಿದೆ, ಕಂಠಪಾಠ ಮಾಡಬೇಕು ಎಲ್ಲರೂ ದಯಮಾಡಿ. ಎಷ್ಟು ಈಸಿಯಾಗಿ, ಸುಲಭವಾಗಿದೆ, ಚೆನ್ನಾಗಿದೆ. 51ನೇ ಕೀರ್ತನೆಯನ್ನು ಕಂಠಪಾಠ ಮಾಡಿ ನೋಡ್ಕೊಂಬರೋಣ. ಬರೋ ವಾರದಲ್ಲಿ ನಮ್ಗೆ ಹೆಂಗೂ ಪಾಟ್ಲಕ್ ಇದೆಯಲ್ಲ, ಯಾರು ಹೇಳ್ತಾರೋ ನೋಡೋಣ. ಅವ್ರಿಗೇನಾದರೂ ಈಗಲೇ ಯಾಕೆ ಹೇಳ್ತೀಯಪ್ಪ? ಅವಾಗ ಹೇಳಿದ ಮೇಲೆ ಹೇಳ್ಬಿಟ್ರೆ ಆಗೋಯ್ತು. ಓಕೆ, ಸೊ ದೇವರ ವಾಕ್ಯನ ಬಾಯ್ಪಾಠ ಮಾಡೋದು ತುಂಬ ಒಳ್ಳೆಯದಲ್ವಾ? ನೋಡೋಣ, ತುಂಬ ಸುಲಭವಾಗಿದೆ. ಒಂದು ವಾರ ಟೈಮ್ ಇದೆ. ಎಷ್ಟು ಜನ ಬಾಯ್ಪಾಠ ಮಾಡ್ಕೊಂಡು ಬರ್ತೀರೋ 51ನೇ ಕೀರ್ತನೆಯನ್ನು ನೋಡೋಣ. ಓಕೆನಾ? ಸೊ ಅದರಿಂದ ಪ್ರಿಯ ದೇವಜನವೇ, ಹೀಗೆ ದೋಷಗಳನ್ನು ಮುಚ್ಚಿಕೊಂಡವರು ಆಕಾನನಾಗಿರಬಹುದು, ದಾವೀದನಾಗಿರಬಹುದು, ಅವರ ಪಾಪಗಳು ಬಯಲಿಗೆ ಬರುತ್ತವೆ. ದೇವರ ವಾಕ್ಯ ಹೇಳುತ್ತದೆ, ಗುಟ್ಟಾಗಿರುವುದು ಒಂದು ಇರುವುದಿಲ್ಲ, ಎಲ್ಲ ಬಯಲಿಗೆ ಬರುವವು. ಪ್ರಿಯ ದೇವಜನ, ಇವತ್ತು ನಾವೇನೋ ದೊಡ್ಡ ಪಾಪಗಳು ಮಾಡಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಎಲ್ಲೋ ನಾವು ದೇವರಿಗೆ ವಿರೋಧವಾಗಿ ದೇವರ ಸಮಯವನ್ನು ಕದ್ದುಕೊಂಡಿದ್ರೆ, ದೇವರ ಹಣವನ್ನು ಕದ್ದುಕೊಂಡಿದ್ರೆ, ದೇವರ ಮಾತಿಗೆ ಅವಿಧೇಯರಾಗಿದ್ರೆ, ದೇವರು ಬೇಡ ಅಂದಿದ್ದನ್ನು ಮಾಡ್ತಾ ಇದ್ರೆ, ಇವೆಲ್ಲ ಪಾಪಗಳೇ. ಅರ್ಥ ಆಯ್ತಲ್ಲ? ಇದೆಲ್ಲ ಪಾಪಗಳಾದ್ರಿಂದ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ವಲ್ಪ ಸಮಯ ದೇವರ ಕೈಗೆ ಒಪ್ಪಿಸಿಕೊಳ್ಳೋಣ. ಹಾಲೆಲೂಯ, ಸ್ತೋತ್ರ. ಅಪ್ಪ, ಹೌದು ಸ್ವಾಮಿ, ಅನೇಕ ಜನರು ಈ ಲೋಕದಲ್ಲಿ
ನಾನು ಮಾಡುವುದನ್ನು ಯಾರೂ ನೋಡ್ತಾ ಇಲ್ಲ. ನಾನು ದೂರ ದೇಶದಲ್ಲಿದ್ದೇನೆ, ದೂರ ಸ್ಥಳದಲ್ಲಿದ್ದೇನೆ, ನನ್ನವರು ಯಾರೂ ಇಲ್ಲ, ನಾನು ಮಾಡೋದು ನೋಡ್ತಾ ಇಲ್ಲ, ಕತ್ತಲಲ್ಲಿ ಮಾಡ್ತಾ ಇದ್ದೇನೆ, ಒಂಟಿಯಾಗಿ ಮಾಡ್ತಾ ಇದ್ದೇನೆ, ಇದು ಯಾವುದೂ ನಮಗಿಲ್ಲಪ್ಪ. ನೀನು ನಮ್ಮ ದೇವರು, ನೀನು ನೋಡುವಾತನು. ಆಗರಳು ಹೇಳಿದ ಹಾಗೆ ನಾನು ನನ್ನ ದೇವರನ್ನ ನೋಡುತ್ತೇನೆ, ನನ್ನನ್ನು ನೋಡುವಾತನನ್ನ ನಾನೂ ನೋಡಿದ್ದೇನೆ ಎಂದು ಹೇಳುತ್ತಾಳೆ. ಹೌದಪ್ಪ ಕರ್ತನೇ ದೇವರೇ, ನಿನ್ನ ದೃಷ್ಟಿಯು ಎಲ್ಲ ಕಡೆಯಲ್ಲಿದೆ ಸ್ವಾಮಿ. ನಿನ್ನ ಕಣ್ಣಿಗೆ ಮರೆಯಾಗಿರುವಂಥದ್ದು ಒಂದೂ ಇಲ್ಲ, ಎಲ್ಲವೂ ನಿನಗೆ ಗೋಚರವಾಗಿದೆ. ಆದುದರಿಂದ ಆಕಾನನಂತಾಗಲಿ ದಾವೀದನಂತಾಗಲಿ ದೇವರೇ, ನಾವು ಬಚ್ಚಿಟ್ಟುಕೊಳ್ಳದೆ ಯೋಸೇಫನಂತೆ ಅಪ್ಪ, ಅವನು ವಿದೇಶದಲ್ಲಿದ್ದಾನೆ, ಒಂಟಿ ಸ್ತ್ರೀಯೊಟ್ಟಿಗಿದ್ದಾನೆ, ಅವನ ಅಣ್ಣ ತಮ್ಮಂದರಿಲ್ಲ, ತಂದೆ ತಾಯಿಗಳಿಲ್ಲ, ಯಜಮಾನನಿಲ್ಲ, ಸಾಳುಗಳಿಲ್ಲ, ಒಬ್ಬನಾಗಿರುವಾಗ ಅವನು ಹೇಳಿದಂಥ ಮಾತು, ನನ್ನ ದೇವರಿಗೆ ವಿರೋಧವಾಗಿ ನಾನು ಹೇಗೆ ಪಾಪ ಮಾಡಲಿ? ಹೌದು ಸ್ವಾಮಿ, ಇವತ್ತು ನಾವು ಕೂಡ ದೇವರೇ ಕರ್ತನೆ, ನಾವು ಪರಿಶುದ್ಧರಲ್ಲ ದೇವರೇ, ನಾವು ಒಳ್ಳೆಯವರಂತೆ ನಾವು ಹೇಳುತ್ತಾ ಇಲ್ಲ. ಆದರೆ ರಹಸ್ಯ ಪಾಪಗಳನ್ನು ಇನ್ನೂ ನಾವು ಬಚ್ಚಿಟ್ಟುಕೊಂಡಿದ್ದರೆ ಅವುಗಳಿಗೆ ತಕ್ಕ ಶಿಕ್ಷೆಯನ್ನು ನೀವು ನಮಗೆ ಕೊಡುತ್ತೀರಿ. ಆದರೆ ಶಿಕ್ಷೆಯಾಗುವುದಕ್ಕಿಂತ ಮುಂಚೆ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಕ್ಕೆ ನಮಗೆ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ದೇವಜನವೇ, ಇದು ಒಂದು ಒಳ್ಳೆಯ ಸಮಯ, ಇದೊಂದು ಒಳ್ಳೆಯ ಸಮಯ. ದೇವರ ಸಮ್ಮುಖದಲ್ಲಿ ನೀವು ನಾನು ಪ್ರಾರ್ಥಿಸಲಿಕ್ಕೆ ಒಂದು ಒಳ್ಳೆಯ ಸಮಯ. ದೇವರೇ, ನನ್ನನ್ನು ಕರುಣಿಸು. ಯಾವುದಾದರೂ ಪಾಪ ಇನ್ನೂ ನನಗೆ ಕ್ಷಮಿಸಲಾರದಂಥ ಪಾಪ ಇದ್ದರೆ ದಯಮಾಡಿ ನನ್ನ ಪಾಪ ಅಪರಾಧಗಳನ್ನು ಕ್ಷಮಿಸಯ್ಯ, ನನ್ನ ಮೇಲೆ ಹಾಕಬೇಡಯ್ಯ. ಅಪ್ಪ, ಈಗೋ ಕರ್ತನೆ, ದಾವೀದನು ಹೇಳುತ್ತಾನೆ, ಹೌದಪ್ಪ, ಹಿಮದ ಹಾಗೆ ನನ್ನನ್ನು ಬೆಳ್ಳಗೆ ಮಾಡಪ್ಪ, ಈ ಸೋಪ್ ಗಿಡದ ಬರಲಿನಂತೆ ನನ್ನನ್ನು ಶುದ್ಧ ಮಾಡಪ್ಪ ಎಂದು ಕೇಳ್ತಾ ಇದ್ದಾನೆ. ಹೌದಪ್ಪ, ಆಗ ಬೆಳ್ಳಗಾಗುವೆನು, ಆಗ ನಿನಗೆ ಮೆಚ್ಚುಗೆ ಆಗುವೆನು ಎಂದು ಹೇಳಿ ದಾವೀದನು ಬೇಡಿದ ಹಾಗೆ ನಾವು ಕೂಡ ಬೇಡುತ್ತಾ ಇದ್ದೇವೆ. ಕರ್ತನೇ, ಕರುಣಿಸು. ನಮ್ಮ ಮೂಲಕವಾಗಿ ನಿನ್ನ ಘನ ಕಾರ್ಯಗಳನ್ನು ಮಾಡಬೇಕೆಂದಿರುವಾಗ ನೀನು ಹೇಳುತ್ತದೆ, ಆ ಒಂದು ಪಾಪವು ನಿನಗೆ ನಾನು ಅದ್ಭುತ ಮಾಡದ ಹಾಗೆ ಅಡ್ಡಿಯಾಗಿದೆ, ಆ ಒಂದು ಪಾಪವನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಿರಿ, ನೀವು ಮಾಡಿದ ತಪ್ಪುವನ್ನು ಸರಿಪಡಿಸಿಕೊಳ್ಳಿರಿ, ಇಗೋ ನಾನು ಜಯವನ್ನು ಕೊಡುತ್ತೇನೆಂದು ಯೆಹೋಶುವನಿಗೆ ಹೇಳಿದಾಗ ಯಾವಾಗ ಕರ್ತನೆ ಅದು ತೆಗೆದು ಹಾಕಿ ಸರಿಪಡಿಸಿಕೊಂಡರೋ ಆಗ ಅವರಿಗೆ ಜಯವನ್ನು ಕೊಟ್ಟರು. ಇವತ್ತೊಂದು ವೇಳೆ ನಮ್ಮ ಜೀವಿತಗಳಲ್ಲಿ ಜಯವು, ಒಂದು ವೇಳೆ ಜೀವಿತಗಳಲ್ಲಿ ನಮಗೆ ಉನ್ನತಿಯು, ನಮಗೆ ಆಶೀರ್ವಾದವು ಇಲ್ಲದೆ ಹೋದರೆ ಸ್ವಾಮಿ, ದಯಮಾಡಿ ಏನೋ ಒಂದು ಇದ್ದರೆ ಅದನ್ನು ನಾವು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುತ್ತೇವೆ, ಕ್ಷಮಿಸ್ರಿ, ನಮ್ಮನ್ನು ಆಶೀರ್ವದಿಸಿರಿ, ನಮ್ಮ ಜೀವಿತಗಳನ್ನು ಕರ್ತನೆ ಮತ್ತೆ ನಿನ್ನ ಮಹಿಮೆಗಾಗಿ ಉಪಯೋಗಿಸಿರಿ ಎಂದು ಬೇಡುತ್ತಾ ಇದ್ದೇವೆ. ಸ್ತೋತ್ರ ದೇವರೇ, ಯಾರೆಲ್ಲ ಪ್ರಾರ್ಥನೆ ಮಾಡಿ ನನ್ನನ್ನು ಕರುಣಿಸು, ನನ್ನ ಕುಟುಂಬವನ್ನು ಕರುಣಿಸು ಅಪ್ಪ, ಒಬ್ಬರು ಮಾಡಿದ ತಪ್ಪಿನಿಂದ ಕುಟುಂಬಕ್ಕೆಲ್ಲ ಕೇಡು, ಸಂತತಿಗೆಲ್ಲ ಕೇಡು, ಭವಿಷ್ಯಕ್ಕೆಲ್ಲ ಕೇಡು, ಬರಬೇಕಾದ ಆಶೀರ್ವಾದಕ್ಕೆಲ್ಲ ಕೇಡು, ನೀನೇ ಆ ಕೇಡನ್ನೆಲ್ಲ ತೆಗೆದು ಆಶೀರ್ವಾದವನ್ನು ಸುರಿಯ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತರೇ, ನಿನಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಪಾಪಾಪರಾಧಗಳನ್ನೆಲ್ಲ ಕ್ಷಮಿಸುವಾತನು, ಬಿಡುಗಡೆ ಮಾಡುವಾತನು, ಶುದ್ಧಿ ಮಾಡಿ ನಮ್ಮನ್ನು ನಿನ್ನ ಮಹಿಮೆಗೆ ಸೇರಿಸಿಕೊಡುವಾತನು ಆಗಿರುವಂಥ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್.